ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣ ಮುಂದೆ ಉಮೇಶ್ ರೆಡ್ಡಿನೂ ಏನು ಇಲ್ವಂತೆ. ಬ್ಲೂ ಫಿಲ್ಮ್ ಮಾಡುವವರ ಬಳಿಯೂ ಇಷ್ಟು ವಿಡಿಯೋ ಇರೋದಿಲ್ಲ. ಎಂಪಿಯಾಗಿ ಪ್ರಜ್ವಲ್ ರೇವಣ್ಣ 5 ವರ್ಷ ಏನನ್ನು ಮಾಡಿಲ್ಲ. ಪ್ರಜ್ವಲ್ಗೆ ಟಿಕೆಟ್ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ದೇವೇಗೌಡರ ಕುಟುಂಬದ ವಿರುದ್ಧ ಶಿವರಾಮೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಮೇಶ್ ರೆಡ್ಡಿಯನ್ನ ಮೀರಿಸುವಂತಹ ಪ್ರತಿಭೆ ಪ್ರಜ್ವಲ್ ರೇವಣ್ಣ. ರೇಪಿಸ್ಟ್ ಕಿಲ್ಲರ್ ಉಮೇಶ್ ರೆಡ್ಡಿ ಮೀರಿಸುವಂತಹ ಪ್ರತಿಭೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣನ ಮುಂದೆಯೂ ಕೂಡ ಉಮೇಶ್ ರೆಡ್ಡಿ ಖಾಲಿ. ಬ್ಲೂ ಫಿಲ್ಮ್ ಮಾಡುವವರ ಬಳಿಯೂ ಇಷ್ಟು ವಿಡಿಯೋ ಇರೋದಿಲ್ಲವಲ್ಲ ಸ್ವಾಮಿ. ಎಂಪಿಯಾಗಿ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ರು 5 ವರ್ಷ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ ರೇವಣ್ಣ ನಿನ್ನ ಪೆನ್ ಡ್ರೈವ್ ಹೋವೆ, ರೇವಣ್ಣನ ಮಗನೂ ಪೆನ್ ಡ್ರೈವ್ ಹೋವೆ, ಬಿಡ್ತೀನಿ ಅಂತಿದ್ದಲ್ಲ. ಕತ್ತೆ ಕಾಯ್ತಿದ್ರ ಇವ್ರಾಗ? ಕತ್ತೆ ಕಾಯ್ತಿದ್ರ ಅಂದೆ? ಅವತ್ಲೇ ನೋಡ್ಬೋದಾಗಿತ್ತಲ್ಲ. ಅವನು ಕಿರಣ್ ಕಾರ್ತಿಕ್ ಅಂತಕ್ಕಂಥವ್ನು ಯಾರೋ ಒಬ್ಬ ಡ್ರೈವರು, ಯಾರು ಮುಚ್ಚುಮರೆ ಮಡಿಯವ್ರ ಎಲ್ಲ ಯೂಟ್ಯೂಬ್ನಲ್ಲಿ ಕಾರ್ತಿಕ್ ಅನ್ನೋನು ನನ್ನ ಹೆಂಡತಿ ಒದ್ರು, ನನ್ನ ಮಗು ಹೋಯ್ತು, ನನ್ನ ಜಮೀನು ಬರ್ಸ್ಕೊಂಡ್ರಿ, ಇದೆಲ್ಲ ಆಗ್ಲೇ ಕುಮಾರಸ್ವಾಮಿ ಅವರು ಹೋಗಿ ಕೂತ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಬಗೆಹರಿಸುವಂತ ಕೆಲಸ ಮಾಡ್ಬೋದಾಗಿತ್ತು. ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೂ ಇದಾಗ್ಲಿ ಅಂತ ಇದ್ರೋ ಏನೋ ಗೊತ್ತಿಲ್ಲ. ಇದು ಒಂದ್ಕೊಂದು ಹೋಯ್ತಾ ಇದೆ. ನಮ್ದು ಒಟ್ಟಾರೆ ಗೌಡ್ರಿಗೆ ಇಂಥ ನೋವಾಗಬಾರ್ದಾಗಿತ್ತು. ಆ ಅಬಲೆಯರಿಗೆ, ಸಂತ್ರಸ್ತರಿಗೆ, ನೆರವಿಗೆ ಕುಮಾರಸ್ವಾಮಿ ಅವರು ಮುಂದೆ ಬರಬೇಕು. ಅದಕ್ಕೆಲ್ಲ ನಾವು ಜೊತೆಗೂಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಜನ ಯಾರು ದಡ್ರಲ್ಲ, ಹಳೆ ಕಾಲದಲ್ಲಿಲ್ಲ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಮ್ಮ ಡ್ರೈವರಿಗೆ ಬಂದಿದ್ದು ಪಿಕ್ಚರ್ ಎಲ್ಲವ. ನಮ್ಮ ಡ್ರೈವರ್ ಒಳನರಸೀಪುರದನು ರಿವೀಲ್ ಆಯ್ತಲೇವೆ. ದಿನ 50 ಬರ್ತಾವ ಅವನಿಗೆ, ದಿನಕ್ಕೆ 50. ಅಣ್ಣ 50 ಬಂದು ಅಂತ ನೆನ್ನೆ 50 ಕೊಟ್ಟ, ಮೊನ್ನೆ 50 ಕೊಟ್ಟ, ಆಚೆ ಮೊನ್ನೆ 50 ಕೊಟ್ಟ. ಈಗ ಬರುವ ಕೇಳಿದ್ರೆ ಅವಲ ಅಂದೆ, ಈಗ ಇನ್ನೂ ಬಂದಿಲ್ಲ ಕನ್ನಡ. ಪ್ರಜ್ವಲ್ ರೇವಣ್ಣನವರ ಇತಿಹಾಸ ಎಲ್ಲಿಗೆ ಹೋಗಿದೆ ಅಂದ್ರೆ, ಮೊನ್ನೆ ಯಾರೋ ದೊಡ್ಡವ್ರು ಕೂತಿದ್ದು, ಅಲ್ಲಿ ಯಾರೋ ಪ್ರೆಸ್ದವ್ನು ಕೂತಿದ್ದ, ಹಿಂಗೇನೆ ಅವನು ಹೆಸರಾಂತ ಪ್ರೆಸ್ದವ್ರೆ. ಈ ಪೋರ್ನ್ ಬ್ಲೂ ಫಿಲಮ್ ಎಲ್ಲ ಮಾಡ್ತಾರಲ್ಲ, ಅವ್ರ ತಲೂ ಇಷ್ಟ ಹಾಕಿಲ್ವಂತೆ. ಏನ್ರಿ ದುರಂತ ಇದು. ನಾವ್ಯಾರ ಬಡವ್ರ ಮಕ್ಕಳು ಸಿಕ್ಕಿರಿ, ಒಂದು ಸಣ್ಣದೇನಾರ ಆದ್ರೆ ಎಲ್ಲ ಎದ್ದು ಬಿಡ್ತೀರಿ. ಇಂಥದ್ರ ಬಗ್ಗೆ ಬರಿತಾ ಇದ್ದೀರಿ, ಬರೀರಿ, ಬೆಳಕು ಚೆಲ್ಲಿ ಕ್ರಮ ತಗೊಳ್ಳಿ. ಸರ್ಕಾರ ಕಾನೂನು ಅಡಿನಲ್ಲಿ ಏನು ಅವಕಾಶ ಇದೆಯೋ ಅದಾಗಬೇಕು. ಮಕ್ಳುಗಳೆಲ್ಲರೂ ತಪ್ಪು ಮಾಡ್ತಾರೆ. ಏನು ನೀವು ಮಾಡಲ್ವಾ, ನಾವು ಮಾಡಿಲ್ವಾ, ಇನ್ನೊಬ್ರು ಮಾಡಲ್ವಾ, ಸಣ್ಣ ಪುಟ್ಟ ತಪ್ಪುಗಳು ಆಯ್ತವೆ. ಇದೇನು ತಪ್ಪನ್ರಿ ಇದು? ಸಾಲ್ಮರಿ ಹಬ್ಬ, ಸಮುದ್ರ ಬಾಲು ಹೇಳ್ತಾರಲ್ಲ, ವಿಕೃತ ಮನುಷ್ಯ. ಆಮೇಲೆ ಓಲಿ ಅವನು ಮಾಡಿದ್ದನ್ನ ಫೋಟೋ ಹೊಡೆದು ಮಡಿಕತ್ತಾರನ್ರಿ. ಉಮೇಶ್ ರೆಡ್ಡಿ ಇವ್ನು ಮುಂದೆ ನಿಲ್ಲೋ. ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ. ಹಿಂಗೆ ನೀವು ಸಣ್ಣವ್ರಿಗೆ ಹೋಗಿ ಹೋಲಿಕೆ ಮಾಡ್ತೀರಿ. ಉಮೇಶ್ ರೆಡ್ಡಿ ಇವ್ರ ಪಾಪ 20-25 ಅವನು 3700 ಜ್ಞಾಪಕ ಇಟ್ಕೊಳ್ಳಿ ಹೇಳಿ. ಆದ್ರಿಂದ ಇಂಥವು ಆಗ್ದಂಗೆ ನೀವು ಬೆಳಕು ಚೆಲ್ಲಬೇಕು. ಯಾರೇ ಆಗಿರಲಿ, ಇದರಿಂದ ಯಾರೇ ಇರಲಿ, ಅವ್ರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ ಧಮಕಿ ಹಾಕೋದು, ಎಲ್ಲರನ್ನೂ ಎದುರಿಸೋದು, ನಾನೊಂದು ಕೈ ನೋಡ್ಕೊತೀನಿ ಅನ್ನೋದೆಲ್ಲ ಬೇಡ. ತಪ್ಪಾಗಿರೋದನ್ನ ಎಲ್ಲಿ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಗಮನ ನೀವೆಲ್ಲ ಹೋರಾಟದ ಬದುಕಿನಿಂದ ಬಂದವರು ಕುಮಾರಸ್ವಾಮಿ ಎಲ್ಲರೂ ಹೋರಾಟ ಮಾಡಲಿಕ್ಕೆ, ಸಂತೋಷ ಪರವಾಗಿ ಹೋರಾಟ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಉಮೇಶ್ ರೆಡ್ಡಿಯೂ ಕೂಡ ಏನೂ ಅಲ್ಲ. ಬ್ಲೂ ಫಿಲಂ ಮಾಡುವವರ ಬಳಿಯೂ ಕೂಡ ಇಷ್ಟು ವಿಡಿಯೋ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿಕೃತಕಾಮಿ ಅಂತಾನೆ ಹೇಳ್ಬೋದು. ಎಂಪಿ ಪ್ರಜ್ವಲ್ ರೇವಣ್ಣ ಅವರು 5 ವರ್ಷ ಏನು ಕೆಲಸನೇ ಮಾಡಿಲ್ಲ. ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ದೇವೇಗೌಡರ